ಇಂದಿನ ಯುವ ಜನತೆ ಅವಕಾಶಗಳ ನಡುವೆ ಆತಂಕ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನೇತ್ರ ವೇಣುಗೋಪಾಲ್. ಇದು ಎನ್ವಿ ಕ್ರಿಯೇಷನ್ಸ್ ಕನ್ನಡ. ಇಂದಿನ ಪಾಡ್ಕಾಸ್ಟ್ನಲ್ಲಿ ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಮಾತಾಡೋಣ. ಇವತ್ತು ಯುವಕರ ಬಳಿ ಅವಕಾಶಗಳ ಕೊರತೆ ಇಲ್ಲ. ಕೈಯಲ್ಲೇ ಸ್ಮಾರ್ಟ್ ಫೋನ್ ಇದೆ. ಜಗತ್ತಿನ ಮಾಹಿತಿ ಕೇವಲ ಕ್ಷಣಗಳಲ್ಲೇ ಸಿಗುತ್ತದೆ. ಕಲಿಯಲು ಸಾವಿರಾರು ಮಾರ್ಗಗಳಿವೆ. ಆದರೆ ಇಷ್ಟು ಅವಕಾಶಗಳ ನಡುವೆ ಹಲವಾರು ಯುವಕರು ಆತಂಕ, ಒತ್ತಡ ಮತ್ತು ಗೊಂದಲದಲ್ಲಿ ಬದುಕುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಂತೋಷವಾಗಿರುವಂತೆ ಕಾಣುತ್ತಾರೆ, ಎಲ್ಲರೂ ಯಶಸ್ಸು ಸಾಧಿಸಿರುವಂತೆ ಕಾಣುತ್ತಾರೆ. ಆದರೆ ಅದರ ಹಿಂದೆ ಇರುವ ಹೋರಾಟ ಯಾರಿಗೂ ಕಾಣಿಸುವುದಿಲ್ಲ. ಇವತ್ತಿನ ಯುವಕರು ಬೇಗ ಯಶಸ್ಸು ಸಿಗಬೇಕೆಂದು ಓಡುತ್ತಿದ್ದಾರೆ, ಆದರೆ ಕೆಲವೊಮ್ಮೆ ತಾಳ್ಮೆ ಕಳೆದುಕೊಳ್ಳುತ್ತಿದ್ದಾರೆ. ಒಬ್ಬ ವಿದ್ಯಾರ್ಥಿ ಮಾರ್ಕ್ಸ್ಗಾಗಿ ಒತ್ತಡದಲ್ಲಿದ್ದಾನೆ, ಇನ್ನೊಬ್ಬ ಉದ್ಯೋಗಕ್ಕಾಗಿ ಹೋರಾಟ ಮಾಡುತ್ತಿದ್ದಾನೆ, ಮತ್ತೊಬ್ಬ ತನ್ನ ಕನಸುಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಒಂದ್ ಸತ್ಯ ಏನಂದ್ರೆ, ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು ಇರುತ್ತೆ. ಅವು ನಮ್ಮನ್ನ ದುರ್ಬಲಗೊಳಿಸಲು ಅಲ್ಲ, ಬಲಿಷ್ಠರನ್ನಾಗಿಸಲು ಬರುತ್ತವೆ. ಯುವಕರು ದೊಡ್ಡ ಕನಸುಗಳನ್ನು ಕಾಣುತ್ತಿದ್ದಾರೆ, ಅದು ತುಂಬಾ ಒಳ್ಳೆಯ ವಿಷಯ. ಆದರೆ ಕೆಲವೊಮ್ಮೆ ನಾವು ಜೀವನದ ಅತ್ಯಂತ ಮುಖ್ಯವಾದ ಮೌಲ್ಯಗಳನ್ನು ಮರೆತು ಬಿಡುತ್ತೇವೆ. ತಂದೆ ತಾಯಿಯ ಪ್ರೀತಿ, ಅವರ ತ್ಯಾಗ, ಅವರ ಆಸೆಗಳು, ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಒಬ್ಬ ತಂದೆ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಎಷ್ಟು ಕಷ್ಟಪಡುತ್ತಾನೆ. ಒಬ್ಬ ತಾಯಿ ತನ್ನ ಸಂತೋಷವನ್ನೇ ಬಿಟ್ಟು ಮಕ್ಕಳ ಕನಸುಗಳಿಗೆ ಬೆಂಬಲವಾಗುತ್ತಾಳೆ. ಆದರೆ ಇವತ್ತಿನ ವೇಗದ ಜೀವನದಲ್ಲಿ ಕೆಲವರು ಅವರ ಭಾವನೆಗಳಿಗೆ ಸಮಯ ಕೊಡಲು ಮರೆತು ಬಿಡುತ್ತಾರೆ. ಜೀವನದಲ್ಲಿ ಯಶಸ್ಸು ಪಡೆಯುವುದು ಮುಖ್ಯ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ಒಳ್ಳೆಯ ಮನುಷ್ಯರಾಗುವುದು. ತಾಳ್ಮೆ, ಗೌರವ, ಪ್ರಾಮಾಣಿಕತೆ ಮತ್ತು ಶ್ರಮ, ಈ ಮೌಲ್ಯಗಳು ಜೀವನವನ್ನು ಸುಂದರವಾಗಿಸುತ್ತವೆ. ಒಂದು ದಿನದಲ್ಲಿ ಯಶಸ್ಸು ಸಿಗುವುದಿಲ್ಲ. ಶ್ರಮದ ಹಿಂದೆ ತಾಳ್ಮೆ ಇದ್ದಾಗ ಮಾತ್ರ ಕನಸುಗಳು ನಿಜವಾಗುತ್ತವೆ. ಮೊಬೈಲ್ ಮತ್ತೆ ಟೆಕ್ನಾಲಜಿ ನಮ್ಮ ಜೀವನವನ್ನು ಸುಲಭ ಮಾಡಿವೆ, ಆದರೆ ಕೆಲವೊಮ್ಮೆ ಅವೇ ನಮ್ಮ ಶಾಂತಿಯನ್ನು ಕೆಡಿಸುತ್ತವೆ. ಇತರರ ಜೀವನದ ಜೊತೆ ನಮ್ಮ ಜೀವನವನ್ನು ಹೋಲಿಸಿಕೊಳ್ಳುವ ಬದಲು ನಮ್ಮದೇ ಪ್ರಯಾಣದ ಮೇಲೆ ಗಮನ ಕೊಡಬೇಕು. ಸಣ್ಣ ಸಣ್ಣ ಹೆಜ್ಜೆಗಳು ದೊಡ್ಡ ಯಶಸ್ಸಿನ ದಾರಿ ಮಾಡಿಕೊಡುತ್ತವೆ. ಒಂದು ದಿನದಲ್ಲಿ ಯಾರೂ ದೊಡ್ಡವರಾಗುವುದಿಲ್ಲ. ಆದ್ದರಿಂದ ಯುವಕರು ಮೊದಲು ತಮ್ಮ ಮೇಲೆ ನಂಬಿಕೆ ಇಡಬೇಕು, ತಮ್ಮ ಕನಸುಗಳನ್ನ ಪ್ರೀತಿಸಬೇಕು ಮತ್ತು ವಿಫಲತೆ ಬಂದರೂ ಮತ್ತೆ ಎದ್ದು ನಿಲ್ಲಬೇಕು. ಏಕೆಂದರೆ ಇವತ್ತಿನ ಹೋರಾಟವೇ ನಾಳಿನ ಯಶಸ್ಸಿನ ಕಥೆಯಾಗಬಹುದು. ಈ ಪಾಡ್ಕಾಸ್ಟ್ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.